ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಈ ನವೆಂಬರ್ ತಿಂಗಳಲ್ಲಿ ನಾವೆಲ್ಲರೂ ಪ್ರವೇಶ ಮಾಡಲಿಕ್ಕೆ ಕರ್ತನು ನಮಗೆ ಕೃಪೆಯನ್ನು ಅನುಗ್ರಹಿಸಿದ. ದೇವರ ವಾಕ್ಯ ಹೇಳುತ್ತದೆ, ದೇವ ಮಗನನ್ನು ಮುದ್ದಿಡಿರಿ, ಆತನ ಮೇಲೆ ಭರವಸೆ ಬಿಡುವವರು ಎಲ್ಲರೂ ಧನ್ಯರು ಎಂದು ವಾಕ್ಯ ನಮಗೆ ಹೇಳುತ್ತದೆ. ಸೊ ಆತನ ಕೋಪವು ಅತಿ ಬೇಗನೆ ಪ್ರಜ್ವಲಿಸಲಿದೆ. ಸೊ ನಾವು ದೇವ ಮಗನನ್ನು ನಾವು ಪ್ರೀತಿಸೋಣ, ಆತನನ್ನೇ ನಾವು ಸೇವಿಸೋಣ ಮತ್ತು ಆತನ ನಾಮ ಮಹಿಮೆಗಾಗಿ ನಾವು ನಿಲ್ಲೋಣ. ಯಾಕಂದರೆ ಆತನ ಮೇಲೆ ಭರವಸೆ ಬಿಡುವವರು ಎಲ್ಲರೂ ಧನ್ಯರು ಎಂದು ವೇದವಚನ ನಮಗೆ ಇಲ್ಲಿ ಭರವಸೆ ಕೊಡುತ್ತದೆ. ಕಳೆದ ಬಾರಿ ನಾನು ನಿಮ್ಮೊಟ್ಟಿಗೆ ಉಜ್ಜೀವನದ ಬಗ್ಗೆ ಕೆಲವು ಕಾರ್ಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ. ಸೊ ಈ ದಿನದಲ್ಲಿ ಕೂಡ ಅದೇ ಸಂದೇಶವನ್ನು ನಾನು ಕಂಟಿನ್ಯೂ ಮಾಡಲಿಕ್ಕಿದೆ. ನಮಗೆ ಉಜ್ಜೀವನ ಅವಶ್ಯ. ಆಮೇಲೆ ಸೊ ಈ ಉಜ್ಜೀವನವನ್ನು ನಾವು ಹೇಗೆ ಹೊಂದಲು ಸಾಧ್ಯ, ಅದನ್ನು ಹೇಗೆ ಅನುಭವಿಸಬಹುದು? ನೋಡಿ, ನಾವು ಪೂರೈಸಬೇಕಾದ ಕೆಲವು ಬೇಡಿಕೆಗಳಿದೆ. ಮೊದಲನೇದಾಗಿ ನೀವು ರಕ್ಷಣೆ ಹೊಂದಬೇಕು. ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಹೇಳುವ ಪ್ರಕಾರ, ಯೇಸು ಅಂದರೆ ತನ್ನ ಜನರನ್ನು ಪಾಪದಿಂದ ರಕ್ಷಿಸುವನು. ಸೊ ಕ್ರಿಸ್ತನಿಗೆ ಅರ್ಥವೇನು ಎಂದು ನಾವು ನೋಡಬೇಕಾದ್ರೆ, ತನ್ನ ಜನರನ್ನು ಅಭಿಷೇಕಿಸಲ್ಪಟ್ಟವರು. ಸೊ ನಾವು ಪರಿಶುದ್ಧ ಆತ್ಮದಿಂದ ಅಭಿಷೇಕಿಸಲ್ಪಟ್ಟಿದ್ದೇವ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಸ್ನಾನಿಕನಾದ ಯೋಹಾನನು ಈ ರೀತಿ ಹೇಳುತ್ತಾನೆ, ಯೇಸು ಬಂದು ನಿಮ್ಮನ್ನು ಪರಿಶುದ್ಧ ಆತ್ಮದಿಂದಲೂ ಮತ್ತು ಬೆಂಕಿಯಿಂದಲೂ ನಿಮ್ಮನ್ನು ಅಭಿಷೇಕಿಸುತ್ತಾನೆ. ಸೊ ನಾವು ರಕ್ಷಿಸಲ್ಪಟ್ಟಾಗ ಯೇಸು ನಮ್ಮನ್ನು ಪರಿಶುದ್ಧ ಆತ್ಮದಿಂದ ಮತ್ತು ಬೆಂಕಿಯಿಂದ ನಮ್ಮನ್ನು ಅಭಿಷೇಕಿಸುತ್ತಾನೆ. ಅಭಿಷೇಕ ಇಲ್ಲ ಅಂದರೆ ನಮಗೆ ದರ್ಶನ ಸಿಕ್ಕುವುದೇ ಇಲ್ಲ. ಆಮೇಲೆ ನೋಡಿ, ದೇವರು ಪೌಲನನ್ನು ಒಂದು ದರ್ಶನದಿಂದ ಅವರು ಆರಿಸಿಕೊಂಡರು. ಪೌಲನು ಹೇಳುತ್ತಾನೆ, ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ನಾನು ಪರಲೋಕದ ದರ್ಶನಕ್ಕೆ ನಾನು ಅವಿಧೇಯನಾಗಲಿಲ್ಲ. ಐ ವಾಸ್ ನಾಟ್ ಡಿಸೊಬೀಡಿಯಂಟ್ ಫಾರ್ ದ ಹೆವನ್ಲಿ ವಿಷನ್. ನಮ್ಮಲ್ಲಿ ಅನೇಕ ದರ್ಶನಗಳಿದೆ ಅಲ್ಲವಾ? ಲೌಕಿಕ ದರ್ಶನ, ಮನುಷ್ಯ ದರ್ಶನ. ಆದರೆ ಪರಲೋಕ ದರ್ಶನ ನಮಗೆ ಇಲ್ಲ ಅಂದರೆ ಪರಲೋಕ ತಂದೆಯನ್ನು ನಾವು ಸೇವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮೊದಲನೇದಾಗಿ ನಾವು ರಕ್ಷಿಸಲ್ಪಡಬೇಕು, ಅಭಿಷೇಕವನ್ನು ಹೊಂದಬೇಕು ಮತ್ತು ನಮಗೆ ದರ್ಶನ ಇರಬೇಕು. ಆವಾಗ ನಾವು ಉಜ್ಜೀವನವನ್ನು ಹೊಂದಲು ಸಾಧ್ಯ. ಹಲ್ಲೆಲೂಯಾ. ದೇವರ ವಚನ ಹೀಗೆ ಹೇಳುತ್ತದೆ, ಏನು ಪ್ರಕಾಶಿಸು ನಿನ್ನ ಬೆಳಕು ಬಂದಿದೆ. ಸೊ ಯೇಸುಗಾಗಿ ಈ ದಿನಮಾನಗಳಲ್ಲಿ ನಾವು ನಿಲ್ಲೋಣ, ಯೇಸುಗಾಗಿ ಎದ್ದೇಳೋಣ ಮತ್ತು ಯೇಸುವನ್ನು ಅನುಸರಿಸಲು ನಾವು ನಿರ್ಧರಿಸೋಣ. ಹಲ್ಲೆಲೂಯಾ. ದೇವರು ಸಾಧು ಸುಂದರ್ ಸಿಂಗನ್ನು ಮುಟ್ಟಿದಾಗ, ಆವಾಗ ಸಾಧು ಸುಂದರ್ ಸಿಂಗ್ ಅವರ ತಂದೆ ಆತನ ಆಸ್ತಿಯನ್ನು ಆತನ ಮುಂದೆ ಇಟ್ಟರು. ಯೇಸುವನ್ನು ತ್ಯಜಿಸುವಂತೆ ಅವರೆಷ್ಟೋ ಬೇಡಿಕೊಂಡರು, ಈ ಆಸ್ತಿಯನ್ನು ಅನುಸರಿಸು ಅಂತ ಹೇಳುವಾಗ ಆವಾಗ ಸಾಧು ಸುಂದರ್ ಸಿಂಗ್ ಅವರು ಹೇಳಿದಂಥ ಮಾತು ಏನು ಗೊತ್ತಾ? ಈ ಲೋಕ ನನ್ನ ಹಿಂದೆ, ಶಿಲುಬೆ ನನ್ನ ಮುಂದೆ ಅಂತ ಹೇಳಿದರು. ದ ವರ್ಲ್ಡ್ ಇಸ್ ಬಿಹೈಂಡ್ ಮೀ ಆ್ಯಂಡ್ ದ ಕ್ರಾಸ್ ಇಸ್ ಬಿಫೋರ್ ಮೀ. ಸೊ ನಾನು ಹಿಂತಿರುಗಿ ನೋಡುವುದೇ ಇಲ್ಲ. ನೋ ಟರ್ನಿಂಗ್ ಬ್ಯಾಕ್ ಅಂತ ಸಾಧು ಸುಂದರ್ ಸಿಂಗ್ ಹೇಳಿದರು. ಕ್ರಿಸ್ತನಿಗಾಗಿ ನಮ್ಮ ವೈರಾಗ್ಯ ಹೀಗಿರಬೇಕು. ಹಲ್ಲೆಲೂಯಾ. ನೋಡಿ, ಒಂದು ವೇದ ವಚನವನ್ನು ಓದೋಣ. 1 ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು ನಾನು ಓದುತ್ತೇನೆ. 1 John chapter 1 verses 3. ನಮ್ಮ ಅನ್ಯೋನ್ಯತೆಯು ತಂದೆಯು ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ವಾಕ್ಯದಲ್ಲಿ ಹೇಳುತ್ತದೆ, ನಮ್ಮ ಅನ್ಯೋನ್ಯತೆ ಸರ್ವಶಕ್ತನಾದ ದೇವರ ಸಂಗಡಲು ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇದೆ. ಸೊ ಯಾರೆಲ್ಲ ದೇವರನ್ನು ನಂಬುತ್ತಾರೋ ಅವರು ತಂದೆಯೊಂದಿಗೆ ಐಕ್ಯತೆ ಇರುತ್ತದೆ. ಹಲ್ಲೆಲೂಯಾ. ಸೊ ದೇವ ಜನರೊಂದಿಗೆ ಐಕ್ಯತೆ ಮತ್ತು ಪ್ರೀತಿ ಇದ್ದರೆ ನಾವು ಜೀವ ಮತ್ತು ಆಶೀರ್ವಾದವನ್ನು ನಾವು ಹೊಂದುತ್ತೇವೆ. ಹಲ್ಲೆಲೂಯಾ. ನೋಡಿ, ಅದೇ ಸತ್ಯವೇದ ನಮಗೆ ಹೇಳುತ್ತದೆ. ಕೀರ್ತನೆ 133ನೇ ಕೀರ್ತನೆ 1ನೇ ವಚನ ಹೀಗೆ ಹೇಳುತ್ತದೆ, Psalms 133 verses 1. ಈಗ ಸಹೋದರರು ಒಂದಾಗಿ ವಾಸ ಮಾಡುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದು. ಸೊ ಐಕ್ಯತೆಯೊಂದಿಗೆ ನಾವು ಒಂದಾಗಿ ಇಲ್ಲ ಅಂದರೆ ನಾವು ಉಜ್ಜೀವನವನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅದೇ ಅಧ್ಯಾಯದಲ್ಲಿ 3ನೇ ವಚನ ಹೀಗೆ ಹೇಳುತ್ತದೆ, ಚೀಯೋನಿನ ಪರ್ವತಗಳ ಮೇಲೆ ಬೀಳುವ ಹೆರ್ಮೋನಿನ ಮಂಜಿನ ಹಾಗೆಯೋ ಅದು ಅಲ್ಲಿ ಆಶೀರ್ವಾದವನ್ನು ಅಂದರೆ ನಿತ್ಯ ಜೀವವನ್ನು ಆಜ್ಞಾಪಿಸುವುದರಿಂದಲೂ ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾದುದು. ಸೊ ನಾವು ಐಕ್ಯತೆಯ ಜೀವನವನ್ನು ನಾವು ನಡೆಸಿದಾಗ ದೇವರು ಅಲ್ಲಿ ನಮಗೆ ಆಶೀರ್ವಾದ ಮತ್ತು ಜೀವವನ್ನು ಆಜ್ಞಾಪಿಸುತ್ತಾರೆ. ಅಂದರೆ ನಿತ್ಯ ಜೀವವನ್ನು ಆಜ್ಞಾಪಿಸುತ್ತಾರೆ, ಇಟರ್ನಲ್ ಲೈಫ್ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಸೊ ಈ ಉಜ್ಜೀವನವನ್ನು ನಾವು ಮರಳಿ ಪಡೆಯಬೇಕಾದ್ರೆ
ಪರಸ್ಪರ ಒಗ್ಗಟ್ಟನ್ನು ಹೊಂದಿರಬೇಕು. ಹಲ್ಲೆಲೂಯಾ. ನೋಡಿ, ಅಂತ್ಯ ಕಾಲದಲ್ಲಿ ದೇವರು ಬಡವರನ್ನು ಮತ್ತು ನಿರ್ಗತಿಯರನ್ನು ಸಹ ಆರಿಸಿಕೊಂಡರು ಉಜ್ಜೀವನ ಪರವಾಗಿ ನಿಲ್ಲಲು. ಇವತ್ತು ಕೂಡ ನೋಡ್ರಿ, 100 ಜನರು ಉಜ್ಜೀವನ ಯೋಜನೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಅನೇಕ ಮಿಷನರೀಸ್ಗಳು ಬಂದು ಅವರು ಸೇವೆಯನ್ನು ಸಲ್ಲಿಸಿದರು. ನಮ್ಮೆಲ್ಲರಿಗೂ ಗೊತ್ತಿದೆ ವಿಲಿಯಂ ಕೇರಿ ಅವರು ಕ್ಯಾಲ್ಕಟಾಗೆ ಬಂದು ಮತ್ತು ಮಾಡರ್ನ್ ಮಿಷನರಿಗಳ ವಿಶ್ವ ಪಿತಾಮಹ ಎಂದು ಅವರನ್ನು ಕರೆಯಲಾಯಿತು. ಅಂದರೆ ಫಾದರ್ ಆಫ್ ಮಾಡರ್ನ್ ಮಿಷನರಿ ಎಂದು ವಿಲಿಯಂ ಕೇರಿನ ಕರೆಯಲಾಯಿತು. ಹಾಗೆ ಸ್ಟ್ಯಾನ್ಲಿ ಜೋನ್ಸ್ ಅವರು ಬಂದು ಮಹಾತ್ಮ ಗಾಂಧೀಜಿ ಅವರಿಗೆ ಸುವಾರ್ತೆಯನ್ನು ಸಾರಿದರು. ಸೊ ಆ ರೀತಿ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಎದ್ದು ಪ್ರಕಾಶಿಸುವವರಾಗಿರಬೇಕು. ಹಲ್ಲೆಲೂಯಾ. ಇದೇ ಸಮಯ ನಮ್ಮ ಭಾರತ ದೇಶದಲ್ಲಿ ನಾವು ದೇವರು ಅನೇಕ ಅಪಾರವಾದ ಕೃಪೆಯನ್ನು ದೇವರು ನಮಗೆ ತೋರಿಸಿದ್ದಾರೆ. ಸೊ ಈ ಒಂದು ಸಮಯದಲ್ಲಿ ನಾವು ದೇವರಿಗಾಗಿ ಎದ್ದು ನಿಲ್ಲಬೇಕು. ಈ ಅಂತ್ಯ ಕಾಲದಲ್ಲಿ ನಾವು ದೇವರಿಗಾಗಿ ನಿಲ್ಲೋಣ, ಯೇಸುವನ್ನು ನಾವು ಸೇವಿಸೋಣ. ಯಾಕಂದರೆ ಈ ಅಂತ್ಯ ಕಾಲದಲ್ಲಿ ಬರಲಿಕ್ಕಿರುವ ವಿನಾಶನದಿಂದ ಯಾರು ನಮ್ಮನ್ನು ರಕ್ಷಿಸಲು ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ವೇದ ವಚನವನ್ನು ನಾವು ಓದೋಣ. ಕೀರ್ತನೆ 2ನೇ ಅಧ್ಯಾಯ 12ನೇ ವಚನವನ್ನು ನಾನು ಓದುತ್ತೇನೆ. Psalms chapter 2 verses 12. ಆತನ ಕೋಪವು ಉರಿಯುವುದಕ್ಕೆ ಮುಂಚೆಯೇ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪದಿಂದ ನೀವು ದಾರಿಯಲ್ಲೇ ನಾಶವಾಗಿದ್ದೀರಿ. ಆತನಲ್ಲಿ ಭರವಸೆ ಬಿಡುವವರೆಲ್ಲರೂ ಧನ್ಯರು. Blessed are all who take refuge in him. Hallelujah. ಸೊ ಆತನ ಕೋಪವು ಅತಿ ಬೇಗನೆ ಪ್ರಜ್ವಲಿಸಲಿದೆ. ಸೊ ನಾವು ಯೇಸುವಿನ ದೇವ ಮಗನನ್ನು ನಾವು ಮುದ್ದಿಡೋಣ, ಯೇಸುವನ್ನು ನಾವು ಪ್ರೀತಿಸೋಣ, ಅವರನ್ನು ಸೇವಿಸೋಣ ಮತ್ತು ಅವರ ನಾಮ ಮಹಿಮೆಗಾಗಿ ನಿಲ್ಲೋಣ. ಹಲ್ಲೆಲೂಯಾ. ಸೊ ಆರಿಸಲ್ಪಟ್ಟ ಜನರೊಂದಿಗೆ ನಮ್ಮ ಜೀವಿತವನ್ನು ನಾವು ಒಂದಾಕಿಸಿದಾಗ ನೀವು ಸಂರಕ್ಷಿಸಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. ಸೊ ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸುವಾಗ ದೇವರ ಬಲದಿಂದ ನಾವು ಉತ್ಸುಕರಾಗಿದ್ದೀರಿ. ಹಲ್ಲೆಲೂಯಾ. ಸೊ ಉಜ್ಜೀವನಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಉಜ್ಜೀವನವನ್ನು ಖಂಡಿತವಾಗಿಯೂ ಕಳುಹಿಸಿದ್ದಾರೆ. ಅನೇಕ ಜನರು ಉಜ್ಜೀವನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಚಾರ್ಲ್ಸ್ ಫೆನಿ ಅವರು ಒಂದು ಮಾತನ್ನು ಹೇಳಿದರು. ಅವ್ರು ಹೇಳಿದರು, ಸಭೆಯಲ್ಲಿ ದುಷ್ಟ ಜನರನ್ನು ನೋಡುವಾಗ, ಇಲ್ಲಾಂದರೆ ದೇವ ಜನರು ಒಂದು ಸಾಮಾನ್ಯ ಜೀವನವನ್ನು ಅವರು ಜೀವಿಸುವಾಗ ಅಂಥ ಸಮಯದಲ್ಲಿ ನಾವು ಉಜ್ಜೀವನಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದು ಸ್ಪಷ್ಟ. ಹಲ್ಲೆಲೂಯಾ. ಈ ರೀತಿ ಚಾರ್ಲ್ಸ್ ಫೆನಿ ಅವರು ಹೇಳಿದರು. ಸೊ ದೇವರ ಸಮ್ಮುಖದಲ್ಲಿ ಅಧಿಕ ಸಮಯ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಮತ್ತು ಅವರ ನೀತಿಯನ್ನು ಹುಡುಕುವುದು, ಉಜ್ಜೀವನ ಎನ್ನುವ ನೀತಿಯನ್ನು ಹುಡುಕುವುದು. ಹಲ್ಲೆಲೂಯಾ. ಸೊ ನಾವು ಹಾಗೆ ಉಜ್ಜೀವನವನ್ನು ಹೊಂದುವಾಗ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಲಿದೆ. ಹಲ್ಲೆಲೂಯಾ. ಯಾಕಂದರೆ ಪ್ರತಿಯೊಂದು ಭಾರತೀಯನಲ್ಲೂ ಆಳವಾದ ದೈವ ಭಕ್ತಿ ಅಡಗಿದೆ. ಆ ರೀತಿಯಾದ ಉಜ್ಜೀವನಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಆ ರೀತಿಯಾದ ಉಜ್ಜೀವನಕ್ಕಾಗಿ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ಅಂತ್ಯಕಾಲ ಬಂದಿದೆ. ಈ ಲೋಕಕ್ಕಾಗಿ ಅಲ್ಲ, ನಾವು ದೇವರಿಗಾಗಿ ಜೀವಿಸೋಣ. ಮತ್ತು ದೇವರು ಎಲ್ಲರನ್ನು ಪ್ರೀತಿಸುತ್ತಾರೆ, ಎಲ್ಲ ಸಭೆಯವರನ್ನು ದೇವರು ಪ್ರೀತಿಸಿದ್ದಾರೆ. ಸಾರಿಸಿಕೊಂಡವರು ಉಜ್ಜೀವನ ಯೋಜನೆಯನ್ನು ಕಾರ್ಯಗತಗೊಳಿಸಿದಾಗ ಖಂಡಿತವಾಗಿಯೂ ನಾವು ಉಜ್ಜೀವನವನ್ನು ಅನುಭವಿಸುತ್ತೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಪ್ರಾರ್ಥನೆ ವೇಳೆಗಾಗಿ ನನಗೆ ಸ್ತೋತ್ರ ರಾಜ. ವಿಶೇಷವಾಗಿ ಸಮಯದಲ್ಲಿ ಸಂದೇಶವನ್ನು ವೀಕ್ಷಿಸುತ್ತಾ ಇರುವ ಪ್ರತಿಯೊಬ್ಬರ ಮೇಲೆ ನಿನ್ನ ಬೆಂಕಿ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರನ್ನು ರಕ್ಷಿಸು. ಶತ್ರುವಿನ ಬಂಧನದಲ್ಲಿರುವವರಿಗೆ ನೀನು ಬಿಡುಗಡೆಯನ್ನು ನೀನು ಕೊಡೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಮಾತ್ರವಲ್ಲದೆ ನೀನು ಅತಿ ಬೇಗನೆ ಬರಲಿದೆಯಾ. ನಾವು ಬುದ್ಧಿಯುಳ್ಳ ಕಣ್ಯರಾಗಿ ನಮ್ಮ ದೀವಟಿಗಳು ಸದಾಕಾಲ ಉರಿಯಬೇಕು, ನಮ್ಮ ಹೃದಯವು ನಿಮಗಾಗಿ ಉರಿಯಬೇಕು. ಈ ಅಂತ್ಯ ಕಾಲದಲ್ಲಿ ಅಪ್ಪ, ಈ ದಿನಗಳಲ್ಲಿ ರಾಜ, ಏಲಿಯನ ರೀತಿಯಲ್ಲಿ ನಾವು ನಿಮಗಾಗಿ ವೈರಾಗ್ಯವಾಗಿರಲಿಕ್ಕೆ ನಮಗೆ ನೀನೇ ಸಹಾಯ ಮಾಡೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದೆಗಾಗಿ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಿ. and God bless you all.